ಸ್ನೇಹಿತರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ. ಸೊ ಎಲ್ಲ ಸತ್ಯ ಕೂಡ ಮನೆಯವ್ರಿಗೆ ಗೊತ್ತಾಗತ್ತೆ. ಸೊ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂಥ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬರೋಣ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಲೇಬೇಡಿ. ಅಜಿತ್ ಭೂಮಿ ಇಬ್ರು ಕೂಡ ರೂಮಲ್ಲಿ ಮಲಗಿರ್ತಾರೆ. ಹಾಗೆ ಬೆಳಿಗ್ಗೆ ಕೂಡ ಆಗತ್ತೆ. ಬೆಳಿಗ್ಗೆ ಆಗ್ತಾ ಇದ್ದಾಗೆ ಅಜಿತ ಎದ್ಬಿಟ್ಟು ಸುಮ್ಮನೆ ಸ್ಟೈಲ್ ಆಗಿ ಹೇಳ್ತಾ ಇರ್ತಾನೆ, ಅಲ್ಲ ನನ್ನನ್ನೇ ನೀನು ಸೋಲ್ಸೋದಕ್ಕೆ ನೋಡ್ತೀಯ, ವೈಲ್ಡ್ ಭೂಮಿ ಅಂತೆ, ನಿನ್ನ ಹತ್ರ ಏನ್ ಮಾಡೋದಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಕಡೆ ನೋಡ್ತಾ ತುಂಬಾನೇ ಬೀಗ್ತಾ ಇರ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಭೂಮಿ ಕಾಲಲ್ಲಿರುವಂತಹ ಗಾಯನ ನೋಡ್ತಾನೆ. ಗಾಯನ ನೋಡ್ಬಿಟ್ಟು ಅವನಿಗೆ ತುಂಬಾನೇ ಕನಿಕರ ಹುಟ್ಟತ್ತೆ. ಅಯ್ಯೋ ಪಾಪ, ನನ್ನಿಂದಾಗ್ಲೇ ಈ ರೀತಿ ಆಗಿದೆ ಅಲ್ವಾ, ನಾನು ಗ್ಲಾಸನ್ನ ಹೊಡೆದಿರೋದಕ್ಕೆ ಭೂಮಿ ಕಾಲ್ಗೆ ಈ ರೀತಿ ಗಾಯ ಆಗಿರೋದು ಅಂತ ಹೇಳ್ಬಿಟ್ಟು ಭೂಮಿ ಕಾಲನ್ನ ನಿಧಾನವಾಗಿ ಪ್ರೀತಿಯಿಂದ ಮುಟ್ತಾ ಇರ್ತಾನೆ. ಆಗ ಭೂಮಿಗೆ ಎಚ್ಚರ ಆಗ್ಬಿಡತ್ತೆ. ಅಯ್ಯೋ ಸಾಹೇಬ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ ನೈಟಲ್ಲಿ ನಾನು ನಿಮ್ಗೆ ಆ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ಈಗ ಬಂದು ಈ ರೀತಿ ಮಾಡ್ತಾ ಇದ್ದೀರಲ್ಲ, ಅಲ್ಲ ನಾನು ಹೇಳಿದ್ದೆ ಅಲ್ವಾ ಸಾಹೇಬ್ರೆ, ನಾನು ಬೇಕು ಅಂತಾನೆ, ಅಂದ್ರೆ ನೀವು ಮಲಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಬಂದು ನೋಡಿದ್ದು ಅಂತ. ಆದ್ರೆ ನೀವು ಇಷ್ಟು ಕೆಟ್ಟವರಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾ ಇದ್ರೆ, ಅಯ್ಯೋ ಭೂಮಿ ಏನ್ ಹೇಳ್ತಾ ಇದೀಯಾ, ನಾನು ನಿನ್ನ ಕಾಲಿಗೆ ಪೆಟ್ಟಾಗಿದ್ದೆ ಅದನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ, ಇಲ್ಲ ಸಾಹೇಬ್ರೆ ನಿಮ್ದೆಲ್ಲ ವರ್ತನೆ ನನಗೆ ಗೊತ್ತಾಗ್ತಾ ಇದೆ, ನನಗೆ ಮೊದ್ಲಿಂದನೂ ನಿಮ್ಮೆಲ್ಲ ಅನುಮಾನ ಇತ್ತು ಈ ರೀತಿನೇ ಅಂತ ಹೇಳ್ಬಿಟ್ಟು, ಆದರೆ ಈಗ ಅದೆಲ್ಲವೂ ಕೂಡ ಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾ ಇದ್ರೆ, ಅಯ್ಯೋ ಆ ಥರ ಏನಿಲ್ಲ, ನನ್ಗೆ ಆ ಥರ ಏನು ಬಂದು ಬೀಳಿಲ್ಲ, ನಾನು ಸತ್ಯವಂತನೇ ಶೀಲವಂತನೇ, ನಾನು ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರೆ, ಸಾಹೇಬ್ರೆ ನಿಜ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ನೀವು ಆ ರೀತಿ ಅಲ್ವಾ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾ ಇದ್ರೆ, ಅಯ್ಯೋ ತೆಗ್ದು ತಲೆ ಮೇಲೆ ಹೊಡೆದು ಬಿಡ್ತೀನಿ, ಅಲ್ಲ ನಾನು ಯಾಕೆ ಆ ರೀತಿ ಮಾಡಲಿ, ಅದು ನಿನ್ನ ಮೇಲೆ, ಈ ಅಜಿತ್ ರಾಮ್ ನಾರಾಯಣ್ ಅದು ನಿನ್ನ ಮೇಲೆ ಆ ರೀತಿ ಮಾಡೋದ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ನ ಹೇಳ್ತಾ ಇದ್ರೆ ಭೂಮಿನೂ ಅಲ್ಲಿಗೆ ಸೈಲೆಂಟ್ ಆಗ್ತಾಳೆ. ಹಾಗೆ ಈ ಕಡೆ ಅಂಜು ಮತ್ತೆ ದೇವಿಯನ್ನೇ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಏನ್ ಮಾಮ್ ಇದು, ನಾವು ಏನ್ ಪ್ಲಾನ್ ಮಾಡಿದ್ರು ಕೂಡ ಎಲ್ಲವೂ ಉಲ್ಟಾ ಆಗ್ತಾ ಇದೆಯಲ್ಲ, ಅಲ್ಲ ನಾವು ಹೇಗಾದ್ರೂ ಮಾಡಿ ಅಜಿತ್ ಮತ್ತೆ ಭೂಮಿನ ದೂರ ಮಾಡಬೇಕು, ಈ ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ, ಆದ್ರೆ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಆಗ್ತಾ ಇದೆಯಲ್ಲ, ಬಟ್ಟೆನ ಪ್ಯಾಕ್ ಮಾಡಿ ಕೂಡ ಇಟ್ವಿ, ಇಬ್ಬರಿಗೂ ಜಗಳ ಬರೋ ಹಾಗೆ ಮಾಡಿದ್ವಿ, ಆದ್ರೆ ಎಲ್ಲನೂ ಉಲ್ಟಾ ಆಗ್ತಾ ಇದೆಯಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಯೋಚನೆ ಮಾಡ್ತಾ ಇದ್ರೆ, ಅಂಜು ನೀನ್ ತುಂಬಾ ಯೋಚನೆ ಮಾಡಬೇಡ, ನನಗೆ ಏನ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅಲ್ಲ ಈಗ ಅಜಿತ ಆ ಮನಸ್ವಿನಿನ ಹುಡ್ಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಮನಸ್ವಿನಿ ಚಿಕ್ಕವಳಿರುವಂತಹ ಫೋಟೋನ ತಗೊಂಡು ಅವಳು ದೊಡ್ಡವಳಾದಾಗ ಯಾವ ರೀತಿ ಕಾಣ್ತಾಳೆ ಅನ್ನೋದನ್ನ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇನ್ನೇನಾದ್ರೂ ಭೂಮಿನೇ ಮನಸ್ವಿನಿ ಅನ್ನುವಂಥ ವಿಚಾರ ಅಜಿತ್ಗೆ ಗೊತ್ತಾಗೋದ್ರೆ ಮುಗ್ದೇ ಹೋಯ್ತು. ಇಲ್ಲ, ಅಷ್ಟ್ರ ಒಳಗಡೆ ನಾನು ಏನಾದರೂ ಪ್ಲ್ಯಾನನ್ನು ಮಾಡಲೇಬೇಕು. ಹೇಗಾದರೂ ಫಸ್ಟು ಈ ಭೂಮಿ ಕಥೆನ ಮುಗಿಸ್ಬೇಕು. ಭೂಮಿ ಕತೆ ಮುಗಿಸಿದ್ರೆ ಮಾತ್ರ ನನಗೆ ಮುಂದೆ ಈಸಿ ಆಗುತ್ತೆ. ಯಾಕಂತಂದರೆ ಈ ಭೂಮಿ ಯಾವಾಗಲೂ ಈ ಶಾರದನ್ ಜೊತೆನೇ ಅಂಟ್ಕೊಂಡಿರ್ತಾಳೆ. ಶಾರದಾಗೆ ಏನು ಮಾಡೋದಕ್ಕೂ ಆಗಲ್ಲ. ಫಸ್ಟು ಈ ಭೂಮಿ ಕಥೆನ ಮುಗಿಸ್ಬೇಕು. ಆಗ ಶಾರದಾ ಒಬ್ಬಂಟಿ ಆಗ್ತಾಳೆ. ಆಗ ಶಾರದನ ನಾವು ಏನು ಬೇಕಾದರೂ ಮಾಡ್ಬೋದು. ಫಸ್ಟು ಈ ಭೂಮಿ ಟೀ ಅಂಗಡಿಗೆ ಅಂತ ಹೋಗ್ತಾಳಲ್ವಾ, ಸೈಕಲ್ ತೊಗೊಂಡು ಹೋಗ್ತಾಳೆ. ಆ ಟೈಮಲ್ಲಿ ಅವಳನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಬೇಕು. ಆಗ ನಮ್ಮ ಕೆಲಸ ಈಸಿ ಆಗುತ್ತೆ. ಆಗ ಶಾರದಾ ಒಬ್ಬಂಟಿ ಆಗ್ತಾಳೆ. ಹಾಗೆ ಶ್ರವಣ್ ಕೂಡ ಚಿಂತೆಲೆ ಮುಳುಗ್ತಾನೆ. ಭೂಮಿಗೆ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು, ಏನೋ ಮಗಳು ಅಂತ ಹೇಳ್ಬಿಟ್ಟು ತುಂಬಾನೇ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ದಾನೆ. ಫಸ್ಟು ಅವಳ ಕತೆ ಮುಗಿದ್ರೆ ಇವನು ಕೂಡ ಸೈಲೆಂಟ್ ಆಗ್ತಾನೆ. ಆಗ ಶಾರದಾ ಒಬ್ಬಂಟಿ ಆಗ್ತಾಳೆ. ಶಾರದನ್ ಕಡೆ ಗಮನ ಕೊಡೋರು ಯಾರೂ ಇರಲ್ಲ. ಆಗ ಟ್ಯಾಬ್ಲೆಟನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿ ನಿದ್ರೆ ಮಾಡೋ ಟ್ಯಾಬ್ಲೆಟನ್ನು ಹಾಕಿಬಿಟ್ಟು ಅವಳನ್ನು ಆಗಲೇ ಸಾಯಿಸ್ಬೋದು. ಆ ರೀತಿ ನಾವು ಮಾಡಿದ್ರೆ ಖಂಡಿತ ಬಚಾವಾಗ್ತೀವಿ. ಇನ್ನೇನಾದರೂ ಭೂಮಿನೇ ಮನಸ್ವಿನಿ ಅನ್ನುವಂಥ ವಿಚಾರ ಏನಾದರೂ ಅಜಿತ್ ಗೊತ್ತಾಯಿತು ಅಂತಂದರೆ ಖಂಡಿತ ಅಂಜು ನಿನ್ನ ಮದುವೆನೂ ನಡೆಯಲ್ಲ, ನಾನು ಕೂಡ ಈ ಮನೇಲಿ ಇರಲ್ಲ. ನೀನು ಸುಮ್ಮನೆ ಬೇರೆ ಕಡೆ ಯೋಚನೆ ಮಾಡೋದನ್ನು ಬಿಟ್ಟು ನಚ್ಚಿನ ಮದುವೆ ಆಗೋ ಕಡೆ ಯೋಚನೆ ಮಾಡು ಅಂಜು ಅಂತ ಹೇಳಿದಾಗ, ಅಯ್ಯೋ ಮಾಮ್, ನಾನಂತೂ ನಚ್ಚಿನ ಮದುವೆ ಆಗೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ, ಆದರೆ ಈ ಮನೇಲಿ ಯಾರು ಕೂಡ ಈ ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಹಾಳಾದ ಸಂಗೀತ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಲ್ಲ ನಾನು ನಚ್ಚಿ ಹತ್ರನೂ ಮಾತಾಡಿದೆ, ಬೇಗ ಮದುವೆ ಆಗೋಣ ಅಂತ ಹೇಳಿಬಿಟ್ಟು, ಆದರೆ ಅವನು ಅಮ್ಮನಿಗೆ ಹುಷಾರಾಗುವವರೆಗೂ ಮದುವೆ ಆಗಲ್ಲ, ಆ ಸುದ್ದಿನ ಎತ್ತಬೇಡ ಅಂತ ಕೂಡ ಹೇಳ್ತಾ ಇದ್ದಾನೆ. ಅಲ್ಲ ನಾನೇನು ಮಾಡಲಿ ಮಾಮ್ ಅಂತ ಹೇಳಿಬಿಟ್ಟು ಇಲ್ಲಿ ಅಂಜು ತನ್ನ ಅಳಲನ್ನು ತೋಡಿಕೊಳ್ತಾಳೆ. ಇದನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ. ಹೇಗಾದರೂ ಮಾಡಿ ಫಸ್ಟು ಈ ಭೂಮಿ ಕಥೆನ ಮುಗಿಸ್ಬೇಕು. ಭೂಮಿ ಕತೆ ಮುಗಿದ್ರೆ ಮಾತ್ರ ನಾನು ಸೇಫ್ ಆಗೋದಕ್ಕೆ ಸಾಧ್ಯ. ಭೂಮಿನೇ ಮನಸ್ವಿನಿ ಅನ್ನುವಂಥ ವಿಚಾರ ಗೊತ್ತಾಗೋದಕ್ಕಿಂತ ಮುಂಚೆನೇ ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸೈಡ್ ಆಗ್ತಾಳೆ ದೇವಿಯನೇ. ಹಾಗೆ ತಿಂಡಿ ರೆಡಿ ಆಗತ್ತೆ. ತಿಂಡಿ ತಿನ್ನೋದಕ್ಕೆ ಎಲ್ಲರೂ ಕೂಡ ಹಾಲ್ಗೆ ಬರ್ತಾರೆ. ಹಾಗೆ ತಿಂಡಿ ಎಲ್ಲ ಕೂಡ ಆಗತ್ತೆ.
ಆಗ್ತಾ ಇರುವಾಗ ಭೂಮಿ ತನ್ನ ಕಾನ್ಸ್ಟೇಬಲ್ ಆಗುವಂತ ವಿಚಾರ ಪ್ರಸ್ತಾಪ ಮಾಡ್ತಾಳೆ. ಎಲ್ಲರ ಹತ್ರ ಕೂಡ ಮಾತಾಡ್ತಾ ಇರ್ತಾರೆ. ಈ ವಿಚಾರ ಸಂಗೀತಾಗೆ ಗೊತ್ತಾಗತ್ತೆ. ಸಂಗೀತಾಗೆ ಗೊತ್ತಾದಾಗ ಸಂಗೀತಾಗೆ ತುಂಬಾನೇ ಬೇಜಾರಾಗತ್ತೆ. ಭೂಮಿ ಏನ್ ಹೇಳ್ತಾ ಇದೆಯಾ, ಅಲ್ಲ ನಾನು ನಿಮ್ಮ ಅತ್ತೆ ಅನ್ನೋದನ್ನೇ ಮರ್ತ್ಬಿಟ್ಯಾ? ಅಲ್ಲ ಮೊದಲೆಲ್ಲ ಆಗಿದ್ರೆ ಏನಾದರೂ ಒಂದು ಡಿಸಿಷನ್ ಅನ್ನ ತಗೊಳ್ಳೋದಕ್ಕಿಂತ ಮುಂಚೆ ಈ ಅತ್ತೆ ಹತ್ರ ಕೇಳ್ತಿದ್ದೆ. ಈ ಹತ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ನೀನು ಮುಂದಿನ ಕೆಲಸವನ್ನ ಮಾಡ್ತಾ ಇದ್ದೆ. ಆದರೆ ಇವಾಗ ಹಾಗಲ್ಲ. ನೀನು ಕಾನ್ಸ್ಟೇಬಲ್ ಆಗಬೇಕು ಅನ್ನುವಂಥ ವಿಚಾರ ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ನಿನ್ನಷ್ಟಿಗೆ ನೀನೇ ಕೆಲಸ ಮಾಡ್ತಾ ಇದೆಯಾ. ಅಲ್ಲ ನೀನು ಇವಾಗ ಬಂದು ಅಜಿತ್ ಹತ್ರ ಹೇಳ್ತಾ ಇದೆಯಾ, ಅಲ್ಲ ಈ ಅತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ನಾನು ನಿಜವಾಗ್ಲೂ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ ಅತ್ತೆ, ಈ ರೀತಿ ಎಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾ ಇರುವಾಗ, ನನಗೆಲ್ಲ ಗೊತ್ತಾಯ್ತು ಭೂಮಿ, ನೀನೇನಾದ್ರೂ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಿದ್ರೆ ನನ್ನ ಹತ್ರನೇ ಬಂದು ಹೇಳ್ತಿದ್ದೆ ಅತ್ತೆ ನಾನು ಈ ರೀತಿ ಕಾನ್ಸ್ಟೇಬಲ್ ಆಗ್ತಿದ್ದೀನಿ ಅಂತ. ಆದರೆ ನೀನು ಈ ರೀತಿ ಎಲ್ಲ ಹೇಳ್ತಾನೆ ಇಲ್ವಲ್ಲ ನನ್ನ ಹತ್ರ, ಅಂದ್ರೆ ನಾನು ನಿನ್ನ ಭಾಗಕ್ಕಿಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗಿ ಮಾತಾಡ್ತಾ ಇರ್ತಾಳೆ ಸಂಗೀತ. ಆಗ ಭೂಮಿಗೂ ಕೂಡ ಬೇಜಾರಾಗತ್ತೆ, ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗತ್ತೆ. ಏನಕ್ಕ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಕೇಳ್ತಾ ಇರುವಾಗ, ಏನೋ ಶ್ರವಣ ನೀನು ಇದು ಚಿಕ್ಕ ವಿಷಯ ಅಂತ ಹೇಳ್ತಾ ಇದೆಯಲ್ಲ, ಅಲ್ಲ ಮೊದಲೆಲ್ಲ ಪ್ರತಿ ವಿಚಾರವನ್ನು ಕೂಡ ನನ್ನ ಹತ್ರ ಹೇಳ್ತಾ ಇದ್ಲು ಭೂಮಿ, ಆದರೆ ಈಗ ಇದೆಲ್ಲವನ್ನ ನನ್ನ ಹತ್ರ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ ಶ್ರವಣ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾ ಇದ್ರೆ, ಅಯ್ಯೋ ಅತ್ತೆ ಆ ರೀತಿ ಏನಿಲ್ಲ, ನಿಮ್ಮ ಹತ್ರ ಕೇಳ್ಬಿಟ್ಟೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾ ಇದ್ರೆ, ಶ್ರವಣ ನನಗೆ ನಿಜವಾಗ್ಲೂ ಭೂಮಿ ಕಾನ್ಸ್ಟೇಬಲ್ ಆಗುವಂತ ವಿಚಾರ ಒಪ್ಪಿಗೆನೇ ಇಲ್ಲ, ನನಗೆ ಇಷ್ಟನೇ ಇಲ್ಲ ನನ್ನ ಸೊಸೆ ಕಾನ್ಸ್ಟೇಬಲ್ ಆಗೋದು ನನಗೆ ಸ್ವಲ್ಪನೂ ಇಷ್ಟನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ. ಹಾಗೆ ಈ ಕಡೆ ದೇವ್ಯಾನಿ ಹೇಗಾದ್ರೂ ಮಾಡಿ ಈ ಭೂಮಿನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ಗಳನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ಭದ್ರನ್ಗೆ ಕೂಡ ಕಾಲ್ ಮಾಡ್ತಾಳೆ. ಭದ್ರ ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದಾಗ, ಏನ್ ಮೇಡಮ್ ಕಾಲ್ ಮಾಡ್ಬಿಟ್ಟಿದಾರ, ಏನ್ ವಿಚಾರ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಕೇಳ್ತಾನೆ. ನೋಡು ಭದ್ರ, ಇದು ತುಂಬಾನೇ ಇಂಪಾರ್ಟೆಂಟ್ ಕೆಲಸ, ಇದನ್ನ ನೀನ್ ಮಾಡ್ತೀಯ ಅಂತ ನನಗೆ ಗೊತ್ತು, ಹಾಗೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ನಾನು ಅದೆಲ್ಲವನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ಮೇಡಮ್ ಫಸ್ಟ್ ಏನ್ ಕೆಲಸ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಕೇಳ್ತಾನೆ. ಇದು ಅಜಿತ್ ರಾಮ್ ನಾರಾಯಣ್ ಇದಾನಲ್ಲ, ಅವರ ಹೆಂಡತಿ ಅವರ ಮಿಸಸ್ ಅನ್ನ ನೀನು ಸಾಯಿಸ್ಬೇಕು, ಇದು ನಿನ್ಗೆ ಕೊಡ್ತಾ ಇರುವಂತ ಡೀಲ್ ಅಂತ ಹೇಳಿದಾಗ ಶಾಕ್ ಆಗ್ತಾನೆ ಭದ್ರ. ಏನ್ ಮೇಡಮ್ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಅದು ಅಜಿತನ್ ಕೈನ ತಪ್ಪಿಸ್ಕೊಂಡು ನಾನು ಈ ರೀತಿ ಮಾಡೋದಾ, ಅದೆಲ್ಲ ನನ್ನ ಹತ್ರ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದಾಗ, ಭದ್ರ ಏನ್ ಹೇಳ್ತಾ ಇದೀಯಾ, ಅಲ್ಲ ನೀನೇ ನನಗೆ ಹೆಲ್ಪ್ ಮಾಡಬೇಕು ತಾನೆ, ನೀನೇ ನನಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ಹೇಗೆ ಅಂತ ಹೇಳಿದಾಗ, ನೋಡಿ ಮೇಡಮ್ ನಾನೇನಾದರೂ ಅಜಿತ್ನ ಹೆಂಡತಿನ ಸಾಯಿಸಿದ್ರೆ ಖಂಡಿತ ಸಿಕ್ಕಾಕೊಳ್ತೀನಿ, ನೀವು ನನ್ನನ್ನು ಸೇವ್ ಮಾಡ್ತೀರಾ ಅನ್ನುವಂಥ ಒಂದೇ ಒಂದು ವಿಚಾರಕ್ಕೆ ನಾನು ಈ ಕೆಲಸಕ್ಕೆ ಒಪ್ಕೊಳ್ತಾ ಇದ್ದೀನಿ. ಸರಿ ಮೇಡಮ್ ಆಯಿತು, ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಹೇಳಿದಾಗ ದೇವ್ಯಾನಿಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ ಆಯಿತು ಭದ್ರ, ನಿನ್ಗೇನು ಸೇರಬೇಕು, ಏನು ದುಡ್ಡು ನಿನಗೆ ಸಿಗಬೇಕು ಅದೆಲ್ಲವನ್ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ದೇವ್ಯಾನಿ ಕೂಡ. ಸ್ನೇಹಿತರೆ, ಭೂಮಿಯ ಕಾನ್ಸ್ಟೇಬಲ್ ಆಗುವಂಥ ಕನಸು ನನ್ಸಾಗೋದು ಡೌಟ್ ಅಂತ ಅನ್ಸುತ್ತೆ. ಮನೆಯಲ್ಲಿ ಪರ್ಮಿಷನ್ ಕೂಡ ಸಿಗಲ್ಲ. ಭೂಮಿಯ ಕಾನ್ಸ್ಟೇಬಲ್ ಆಗುವಂತ ಕನಸು ನನ್ಸಾಗೋದು ತುಂಬಾನೇ ಕಷ್ಟ. ಸ್ನೇಹಿತರೆ, ನಿಮ್ಮ ಪ್ರಕಾರ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಾಗಬೇಕು ಅನ್ನೋರು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.